Find out present value of money. Rupees 10,000 deposited in 5 years at 10% per annum. So, given 10% rate, 5 years, already calculated rate 0.621. ಅಂದರೆ 10% 5 ವರ್ಷಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿದು ಕೊಟ್ಟಿದ್ದಾರೆ 0.621. ನಾವು ಈ ಥರನೂ ಮಾಡಬಹುದು ಅಥವಾ ನಮ್ದು ಇನ್ನೊಂದು ಸಿಂಪಲ್ ಫಾರ್ಮುಲಾ ಇದೆ, ಆ ಫಾರ್ಮುಲಾನು ಮಾಡಬಹುದು. ಏನು? ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ ಟು ಫ್ಯೂಚರ್ ವ್ಯಾಲ್ಯೂ 1 + i raised to n. ಸೊ ಈ ಪ್ರಕಾರ ಮಾಡಿದ್ರೆ ಫಾರ್ಮುಲಾ ಪ್ರಕಾರ ಏನಾಗುತ್ತೆ ನೋಡಿ. ಫ್ಯೂಚರ್ ವ್ಯಾಲ್ಯೂ is 10,000. ಸೊ 1 + i ಅಂದ್ರೆ I ಅಂದ್ರೆ 10%, 10% ಅಂದ್ರೆ 10% divided by 100, 0.1. 0.1 used for 5. So 10,000, 1.1 used for 5. 10,000, 1.1 used for 5. 1.1 into 1.1 into 1.1 into 1.1 into 1.1. 1.1 1.1 1.1 1.1 ಟೋಟಲ್ 5 ಇಯರ್ಸ್ ಮೇಲೆ ನಾವು ಇಂಟು ಮಾಡಬೇಕು. 1.6 1.611 ಬರುತ್ತೆ. 1.611. The answer is 6,207. 6,207 ಬರುತ್ತೆ. ಇದು ಫಾರ್ಮುಲಾ ಥ್ರೂ ಮಾಡಿದೆ. 10,000 divided by 1.61 ಮಾಡಿದ್ರೆ 6,207. ಇದು ಪ್ರೆಸೆಂಟ್. ಇದು ಫಾರ್ಮುಲಾ ಥ್ರೂ ಮಾಡಿದೆ. ಇದು ನಮಗೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ವ್ಯಾಲ್ಯೂ ಕೊಟ್ಟಿದ್ರೆ ಈ ತರ ಮಾಡ್ಕೋಬೇಕು. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ವ್ಯಾಲ್ಯೂ ಕೊಟ್ಟಿದ್ರೆ ಈ ತರ ಮಾಡ್ಕೊಡ್ರಿ. ಅಥವಾ ಇನ್ನೊಂದಿದೆ ವೆಂಕಟೇಶ್ ಶಾವ್ ಅಂದ್ರೆ ಅವರೇ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ ಟು ಫ್ಯೂಚರ್ ವ್ಯಾಲ್ಯೂ ಅಥವಾ ಅಮೌಂಟ್ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ into discount factor. Present value amount into discount factor. Future value amount 10,000 ರೂಪಾಯಿ ಇದೆ. Discount factor 0.621. 10,000 into 0.621. ಇದು ಆನ್ಸರ್ ಎಷ್ಟು ಅಂತ ನೋಡಬಹುದು. ಸೇಮ್ ನೋಡಿ. ಡೈರೆಕ್ಟ್ ಆಗಿ ಅವರೇ ಗಿವನ್ ವ್ಯಾಲ್ಯೂ ಕೊಟ್ಟರೆ ಡಿಸ್ಕೌಂಟ್ ಫ್ಯಾಕ್ಟರ್ ವ್ಯಾಲ್ಯೂ ಕೊಟ್ಟರೆ ಅಂದ್ರೆ ನಾವು ಡೈರೆಕ್ಟ್ ಮಾಡ್ಕೋಬೇಕು. ಈ ತರ ಮಾಡಿರೋ ಆನ್ಸರ್ ಒಂದೇ. ನೆಕ್ಸ್ಟ್ ಪ್ರಾಬ್ಲಮ್ಸ್. Find out present value of NOT. Present value of NOT of rupees
9,000 for 4 years. For 4 years at 10% discount factor. 10% discount factor. As per annuity table, present value of annuity, factor for 4 years, at 10% discount is 3.170. Other questions? Find out present value of annuity of rupees 9,000 for 4 years. 9,000 ರೂಪಾಯಿಗೆ ಎಷ್ಟು ವರ್ಷ ಅಂದ್ರೆ 4 ವರ್ಷ, 4 years at 10% discount factor. As per annuity table, present value of annuity factor for 4 years at 10% discount factor is 3.170. annuity table ನಾವು present value of annuity equals to present value of annuity equals to amount into annuity discount factor. Amount 9,000 ಇದೆ. Amount 9,000 ಇದೆ. Amount is 9,000. Annuity discount factor. Amount is 9,000. But annuity discount factor, the annuity discount factor is given 10% and it is 3.170. So answer is 28,530. 28,530. ನಾವು ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟರೆ ಅವ್ರು ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತಾರೆ ಅದರ ಮೇಲೆ ನಾವು ಕಂಡುಹಿಡಿಯಬಹುದು. ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನ್ಯುಟಿ ಈಕ್ವಲ್ಸ್ ಟು ಅಮೌಂಟ್ 9,000 ಇದೆ. ಎನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಈಸ್ 3.170. therefore answer is 28,530 value. This is 5 mark question. ಬಟ್ ಇದನ್ನೇ ಈ ಸಲ ಮಲ್ಟಿಪಲ್ ಕ್ವಶನ್ ಮಾಡ್ಕೊತಾರೆ. ಇಷ್ಟು ಪ್ರಾಬ್ಲಮ್ ಕೊಟ್ಟು ಕೆಳಗಡೆ ಆಪ್ಷನ್ ಕೊಡ್ತಾರೆ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್ ಕೊಡ್ತಾರೆ. ಸ್ವಲ್ಪ ಅಮೌಂಟ್ ಬೇರೆ ಬೇರೆ ಚೇಂಜ್ ಮಾಡಿ ಲಾಸ್ಟ್ ಆನ್ಸರ್ ಫೈನಲ್ ಇಟ್ಟಿರ್ತಾರೆ ಅಥವಾ ಮಿಡ್ಲ್ ಇಟ್ಟಿರ್ತಾರೆ, ಎ ಇಟ್ಟಿರ್ತಾರೆ. ಸರ್ ನೀವು ಫಾರ್ಮುಲಾ ಗೊತ್ತಿದ್ರೆ ಈ ಥರ ಮಾಡ್ಕೋಬೋದು ನೋಡಿ.